ಸ್ವಚ್ಛಂದವಾಗಿ ಹಾರುವ ಗಿಳಿಗಳು ಹಾಗೂ ಸಂತೋಷದಿಂದ ಇರುವ ಕರುಗಳು ಕಾಣುವ ಇದು ಒಂದು ಸುಂದರ ಪುಟ್ಟ ಹಳ್ಳಿ. ಅಲ್ಲೊಬ್ಬ ರೈತ. ಈತ ತುಂಬಾ ಬುದ್ಧಿವಂತನಾಗಿದ್ದ ಮತ್ತು ಎಲ್ಲಾ ಪ್ರಾಣಿ ಹಾಗೂ ಪಕ್ಷಿಗಳ ಭಾಷೆಯನ್ನು ತಿಳಿದಿದ್ದ. ಆತ ವ್ಯವಸಾಯ ಮಾಡಲು ಹಸುಗಳನ್ನ ಹಾಗೂ ಸಾಮಗ್ರಿಗಳನ್ನು ಸಾಧಿಸಲು ಕತ್ತೆಯನ್ನು ಬಳಸುತ್ತಿದ್ದ. ಆ ಪ್ರಾಣಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದ. ಹಾಗೆ ಒಂದು ಸಲ, ನೋಡು, ಈ ಸಲ ತುಂಬಾ ಚೆನ್ನಾಗಿ ಮಳೆಯಾಗಿದೆ. ನಾನು ಹೊಲಗಳನ್ನು ಉಳುಮೆ ಮಾಡಲು ಹೊರಟಿದ್ದೇನೆ. ಊಟಕ್ಕೆ ಏನಾದರೂ ಬೇಗ ತಯಾರಿಸಿಡುಕು ಎಂದು ಕೇಳಿದ. ನೀವು ರಾತ್ರಿನೇ ಹೇಳಬಾರದ? ಸರಿ, ನಾನು ಊಟನ ತಯಾರಿಸ್ತೀನಿ. ನೀವು ಮನೆಗೆ ಬರ್ತೀರಾ ಅಥವಾ ನಾನೇ ಹೊಲದ ಹತ್ತಿರ ತಂದು ಕೊಡಲ ಎಂದು ಹೇಳಿದಳು. ಈ ದಿನ ಸಂಜೆವರೆಗೂ ತುಂಬಾ ಕೆಲಸವಿದೆ, ಊಟ ಅಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿ ಕೆಲಸಕ್ಕೆ ಹೊರಟ. ಹೀಗೆ ಸಂಜೆಯವರೆಗೂ ತನ್ನ ಹಸುಗಳ ಜೊತೆಗೆ ಉಳುಮೆ ಕೆಲಸವನ್ನು ಮಾಡಿ ಹಸುಗಳು ಮತ್ತು ರೈತ ತುಂಬಾ ದಣಿದರು. ದಣಿದ ಹಸುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ಹೋಗಿದ್ದ ಅಲ್ಲಿ ಕತ್ತೆಯು ಹಸುವಿಗೆ ಹೀಗೆ ಹೇಳಿತು. ಇವತ್ತು ತುಂಬಾ ಕೆಲಸ ಮಾಡಿ ದಣಿದಿರುವ ಹಾಗೆ ಕಾಣುತ್ತಿದ್ದೀಯಾ? ಹೌದು, ಇವತ್ತು ಮುಂಜಾನೆಯಿಂದ ಸಂಜೆಯವರೆಗೂ ಒಂದೇ ಸಮನೆ ಉಳುಮೆ ಕೆಲಸವನ್ನು ಮಾಡಿ ದಣಿವಾಗಿದೆ. ನಾನು ನನಗೊಂದು ಉಪಾಯ ಹೇಳುವೆ, ಹಾಗೆ ಮಾಡು. ನಾಳೆ ಬೆಳಿಗ್ಗೆ ರೈತ ಬಂದಾಗ ಆರೋಗ್ಯ ಸರಿ ಇಲ್ಲದಂತೆ ನಟಿಸು. ಎಂತಹ ಉಪಾಯ? ನಾಳೆ ಬೆಳಿಗ್ಗೆ ನೀನು ಹೇಳಿದ ಹಾಗೆ ಮಾಡ್ತೀನಿ ಎಂದಿತು. ಈ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡ ರೈತ ಹೊರಟ. ಮರುದಿನ ಮುಂಜಾನೆ ತನ್ನ ಹೆಂಡತಿಯನ್ನು ಕರೆದು ಕತ್ತೆಗೆ ಕೇಳಿಸುವ ಹಾಗೆ ಹೀಗೆ ಹೇಳಿದ. ನೋಡು, ಹಸುವನ್ನ ನೋಡಿದರೆ ಅದರ ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಉಳುಮೆ ಮಾಡಲು ಹಸುವಿನ ಬದಲು ಕತ್ತೆಯನ್ನು ಕಟ್ಟುತ್ತೇನೆ ಎಂದು ಹೇಳಿ ಆ ದಿನ ಸಂಜೆಯವರೆಗೂ ಕತ್ತೆಯಿಂದ ಉಳುಮೆ ಮಾಡಿದ. ಉಳಲಾಗದೆ ಕತ್ತೆಯು ಬ್ಯಾ ಬ್ಯಾ ಎನ್ನುತ್ತಿತ್ತು. ಏನಪ್ಪಾ, ಕತ್ತೆ ಕಟ್ಕೊಂಡು ಉಳುಮೆ ಮಾಡ್ತಿದೀಯ? ಹಸು ಏನಾಯ್ತು ಎಂದ. ಹಸುವಿಗೆ ಆರೋಗ್ಯ ಸರಿ ಇಲ್ಲ, ಕತ್ತೆನೆ ಉಳುಮೆ ಮಾಡ್ತಿದೆಯಲ್ಲ, ಹಸುನ ಕಟುಕನಿಗೆ ಮಾರಿಬಿಡ್ತೀನಿ ಎಂದ. ಆ ದಿನ ಸಂಜೆ ಕತ್ತೆಯು ಹಸುವಿಗೆ ಹೀಗೆ ಹೇಳಿತು. ನೀನು ಹೀಗೆ ಇದ್ದರೆ ರೈತ ನಿನ್ನನ್ನು ಕಟುಕನಿಗೆ ಮಾರುತ್ತಾನಂತೆ. ನಾಳೆಯಿಂದ ಕೆಲಸಕ್ಕೆ ಹೋಗು ಎಂದಿತು. ಸರಿ, ನಾನು ನಾಳೆಯಿಂದ ತಪ್ಪದೇ ಕೆಲಸಕ್ಕೆ ಹೋಗುತ್ತೇನೆ. ಈ ಹಸು ಮತ್ತು ಕತ್ತೆಗೆ ರೈತ ಸರಿಯಾಗಿ ಬುದ್ಧಿ ಕಲಿಸಿದ. ಅಂದಿನಿಂದ ಅವು ಚಾಡಿ ಹೇಳುವುದು ಮತ್ತು ಚಾಡಿ ಕೇಳುವುದು ಈ ಎರಡು ಪ್ರಾಣಕ್ಕೆ ಸಂಚಕಾರ ಎಂದು ಅರಿತವು.